ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನೀವೇನಾದ್ರು ಗೂಗಲ್ ಪೇಯಲ್ಲಿ ಏನಾದ್ರು ಎರಡೆರಡು ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತಾ ಇರ್ತೀರಾ ಅಂದರೆ ಒಂದೊಂದು ಟೈಮ್ ನೀವು ಯಾರ ಹತ್ರನೂ ಅಮೌಂಟ್ ಹಾಕಿಸ್ಕೊಬೇಕಾಗ್ತಾ ಇರುತ್ತೆ. ಆ ಅಮೌಂಟ್ ಹಾಕಿಸ್ಕೊಂಡಿದ್ದು ನೀವು ಎಕ್ಸ್ಪೆಕ್ಟ್ ಮಾಡಿರೋ ಬ್ಯಾಂಕ್ ಅಕೌಂಟಿಗೆ ಬರ್ತಾ ಇರಲ್ಲ, ಬೇರೆ ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇರುತ್ತೆ. ಇದನ್ನು ನಾವು ಯಾವ ಥರ ಅವಾಯ್ಡ್ ಮಾಡ್ತಾ ಹೋಗ್ಬೋದು, ಯಾವ ಥರ ನಾವು ಅಕೌಂಟನ್ನು ಸೆಟ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾವು ಯಾವ ಬ್ಯಾಂಕ್ ಅಕೌಂಟನ್ನು ಸೆಟ್ ಮಾಡ್ತೀವಿ ಅದನ್ನು ಪ್ರೈಮರಿ ಅಕೌಂಟ್ ಅಂತ ಕರಿತೀವಿ. ಸೊ ಆ ಪ್ರೈಮರಿ ಅಕೌಂಟನ್ನು ಯಾವ ಥರ ಗೂಗಲ್ ಪೇಯಲ್ಲಿ ಸೆಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಏನು ಮಾಡಬೇಕಾಗತ್ತೆ, ನಾವು ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡಬೇಕಾಗತ್ತೆ. ಗೂಗಲ್ ಪೇ ಆ್ಯಪ್ ಓಪನ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಯೂಸರ್ ಐಕಾನ್ ತೋರಿಸ್ತಾ ಇದೆಯಲ್ಲ ಮೇಲ್ಗಡೆನೆ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನೋಡಿ ಸೆಟಪ್ ಪೇಮೆಂಟ್ ಮೆಥಡ್ 103 ಅಂತ ಇಲ್ಲಿ ತೋರಿಸ್ತಿದೆಯಲ್ಲ, ಇಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನೋದು 2 ತೋರಿಸ್ತಿದೆಯಲ್ಲ, ಇಲ್ಲಿ ಅಲ್ಲಿ ಕ್ಲಿಕ್ ಮಾಡ್ತಾ ಹೋಗಬೇಕಾಗತ್ತೆ. ಈಗ ನಂದು HDFC ಬ್ಯಾಂಕ್ ಪ್ರೈಮರಿ ಇದೆ, ಕರ್ನಾಟಕ ಬ್ಯಾಂಕ್ನ ನಾನು ಪ್ರೈಮರಿ ಮಾಡಬೇಕು. ಇಲ್ಲಿ ನೋಡಿ ಸೆಟ್ ಆಸ್ ಪ್ರೈಮರಿ ಅಕೌಂಟ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಈಗ ಕರ್ನಾಟಕ ಬ್ಯಾಂಕು ಪ್ರೈಮರಿ ಅಕೌಂಟ್ ಆಗುತ್ತೆ. ನೀವು ಈ ಥರ ಪ್ರೈಮರಿ ಅಕೌಂಟ್ ಸೆಟ್ ಮಾಡೋದ್ರಿಂದ ನಿಮಗೆ ಬರ್ತಾ ಇರೋ ಕ್ಯಾಶು ಆ ಬ್ಯಾಂಕ್ ಅಕೌಂಟಿಗೆ ಬರ್ತಾ ಹೋಗುತ್ತೆ. ಇದೇ ಥರ ನೆಚ್ಚಿನ ವಿಡಿಯೋಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.